ನಮ್ಮ ಜೀವನ ಹಂಗಾಗಬೇಕು. ಸಮರ್ಥ ಆಗಬೇಕು, ಶ್ರೀಮಂತ ಆಗಬೇಕು, ಸುಂದರ ಆಗಬೇಕು, ಬಲಿಷ್ಠ ಆಗಬೇಕು. ಅದಕ್ಕೆ ಬದುಕ ಅಂತಾರೆ. ಅದರ ಅರ್ಥ ಕುಸ್ತಿ ಹಿಡಿಬೇಕಂತಲ್ಲ, ಬಲಿಷ್ಠ ಆಗಬೇಕು. ಎಂಥ ಪ್ರಸಂಗದಲ್ಲೂ ಸಹಿತ ಮಾನಸಿಕ ಸ್ಥಿಮಿತತೆಯನ್ನು ಕಾಪಾಡಿಕೊಳ್ಳಬೇಕೇ ವಿನ ಕೆಡಿಸಬಾರದು. ಅದು ಬಲಿಷ್ಠ. ಒಂದೇನರೇ ನೋಡಿ ಮನಸ್ಸು ಸೋತು ಅಂದ್ರೆ ಬಲಿಷ್ಠ ಅಲ್ಲ. ರಾವಣ ನೋಡ್ದ, ಸೋತ. ಎಷ್ಟು ಶಕ್ತಿ ಇದ್ದರೇನು, ಸೋತ. ಅಲ್ಲವೇನು ಹೇಳಿ? ನಮ್ಮದು ಹಿಂಗ ಈ ಕೂತೇವಿ, ಎಲ್ಲರೂ ಆದ ಬಳಿಕ ಏನೋ ಒಂದು ಪಾಕಿಟ್ ಬಿದ್ದಿತ್ತು. ನಾವೆಲ್ಲ ಕೋಟ್ಯಾಧೀಶರು. ಪಾಕಿಟ್ ನೋಡ್ದೇವಿ, ಒಳಗೊಂದು 10 ರೂಪಾಯಿ, ಅದರಾಗ ಪತ್ತಾ ಸಹಿತಿತ್ತು ಇಂಥವ್ರದ ಅಂತ. ನಾವು ತೆಗಿಲಿಲ್ಲ, ಕೊಡಲಿಲ್ಲ, ಕಿಶೆಗೆ ಹಾಕ್ಕೊಂಡೇವಿ, ಸೋತೆ. ನಮ್ಮ ಮನ್ಯಾಗ ಕೋಟೆ, ಆದರೆ 10 ರೂಪಾಯಿ ನಮ್ಮನ್ನು ಸೋಲಿಸ್ತು. ಹೇಗದೆ ಹಸದಾವ ಒಂದು ಹಸದ ಹುಡುಗ ಒಂದು ಹಣ್ಣಿಗೆ ಸೋತ ಅಂದ್ರೆ ಸೋತ ಅನ್ನೋದಿಲ್ಲ. ಇಂಥವ ದೊಡ್ಡ ಅಧಿಕಾರ, ಲಕ್ಷಗಟ್ಟಲೆ ಪಗಾರ, ಮನೆ ದೊಡ್ಡದು, ಎಲ್ಲ ಬಂಗಾರ, ಆದರೂ ಕೈ ಚಾಚಾನ, ಸೋತ. ಅಲ್ಲವೇನು ಹೇಳಿ? ಓದ್ಯಾನ, ಭಾಳ ಓದ್ಯಾನ. ಜಗತ್ತಿನಾಗ ಅವನಂಥ ಬುದ್ಧಿವಂತನೇ ಇಲ್ಲ. 25 ವರ್ಷ ಆಗ್ಯಾವ, ಲಗ್ನ ಮಾಡೋ ಪ್ರಸಂಗ ಬಂದದ. ಕನ್ಯೆ ಎದರ ಕೈ ಒಡ್ಡದ, ಸೋತ. ಬಡವ ಅಲ್ಲ. ಯಾವ ವಿದ್ಯೆ ತಗೊಂಡು ಏನು ಮಾಡೋದದ? ಸೋತವ. ಇವ್ಯಾಂಗ ವರ ಆಗ್ತಾನ ಹೇಳಿ? ಸೋತವ. ಡಿಫೀಟೆಡ್ ಇನ್ ಲೈಫ್. He lives like a slave, not as a master. Lives like a slave. ಗುಲಾಮನಂಗ ನಾವು ಬದುಕ್ತಾ ಇರ್ತೇವೆ. ಹೆಂಗ? ಮಾಲೀಕರಂಗಲ್ಲ, ಮಾಸ್ಟರಂಗಲ್ಲ, ಹಿರಿಯರಂಗಲ್ಲ. ಸೋತವರು ಗೆದ್ದವರಲ್ಲ. ಬೇಡೇನು? ಜೀವನ ಎಷ್ಟು ಚೆನ್ನಾಗದ ಹೇಳಿ? ಏನು ಇನ್ನೊಮ್ಮೆ ಬರ್ತದ ಇದ? ಏನೋ ಅಕಸ್ಮಾತ್ ನಾವು ಮುಧೋಳದಾಗ ಬಂದೇವಿ. ನಾ ಅಲ್ಲ, ಎಲ್ಲರೂ ಈ ಭಾಗದಾಗೆಲ್ಲ ಬಂದೇವಿ. ಮುಧೋಳಂದ್ರೆ ಮುಧೋಳು ಒಂದೇ ಅಲ್ಲ, ಸುತ್ತಮುತ್ತ ಎಲ್ಲ ಬಂದೇವಿ. ಸಮೃದ್ಧ ನಾಡ, ನೀರೆಲ್ಲ ಕಡೆ, ಏನು ಹಸರ. ಆದರೆ ನನ್ನ ಮನಸ್ಸೇ ಒಣಗಿತ್ತಂದ್ರೆ ತಗೊಂಡು ಏನು ಮಾಡೋದು? ಇದಕ್ಕೆಲ್ಲ ನಮ್ಮನ್ನು ಕೊಟ್ಟು ಇಷ್ಟೆಲ್ಲ ಸಮೃದ್ಧ ನಾಡಿನಾಗ ಕಳಿಸಿಕೊಟ್ಟಾನ ಭಗವಂತ. ನಾವೇನು ಸೌದಿ ಏರಿಯಬೇಕು ಹೋಗಿ ನೋಡೇವಿ? ಏನದ? ಬರೀ ಉಸುಕ. ದೊಡ್ಡ ದೊಡ್ಡ ದೇಶಗಳದಾವಲ್ಲೇ, ಎಲ್ಲ ಉಸುಕ, ಬರೇ ಉಸುವು. ಏನೇನು ಬೆಳಂಗಿಲ್ಲ, ಮಳೆ ಬೀಳಂಗಿಲ್ಲ, ಬರೀ ಎಣ್ಣೆದ ಅಷ್ಟೆ. ಅಂಥದ ನಮ್ಮದಲ್ಲ. ಸುಮ್ಮನೆ ಒಂದು ಕಾಯಿ ತಿಂದು ಬೀಜ ಚೆಲ್ಲಿದ್ರೆ ಗಿಡನೇ ಆಗ್ತದಿಲ್ಲೇ. ಅಲ್ಲಿ ಗಿಡ ಓದೋರಿದ್ರು ಸಹಿತ ಬಾಡಿ ಹೋಗ್ತದೆ. ಇಂಥ ಅದ್ಭುತ ಸ್ವರ್ಗ ಇದು. ಇಂಥ ಸ್ವರ್ಗದಾಗ ನಾವು ಬಂದ ಅದೇವಿ ಅಂದ ಬಳಿಕ ನಮ್ಮ ಜೀವನ ಸ್ವರ್ಗಮಯ ಆಗಬಾರದೇನು? ಹಂಗೆ ಮಾಡಬೇಕಾಗ್ತದೆ. ಅಂಥ ಬದುಕನ್ನು ನಾವು ಸಾಗಿಸಬೇಕು. ಬದುಕಿಗೆ ಬಹಳ ಕಿಮ್ಮತ್ತ ಕೊಡಬೇಕು. ಇದ ಅಧ್ಯಾತ್ಮ. ಯಾವುದಕ್ಕೆ ಕಿಮ್ಮತ್ತು ಕೊಡಬೇಕು, ಯಾವುದಕ್ಕೆ ಕಿಮ್ಮತ್ತು ಕಡಿಮೆ ಕೊಡಬೇಕು, ಇದರ ತಿಳುವಳಿಕೆಗೆ ಅಧ್ಯಾತ್ಮ ಅಂತ ಕರೀತಾರೆ. ತಿಳುವಳಿಕೆ ಅದು.
ಬೇಡೇನು. ಒಂದು ಮಗು ಇರ್ತದೆ, ಮಗುವಿಗೆ ನಾವು ಒಳ್ಳೆಯ ರೇಷ್ಮೆಯ ಬಟ್ಟೆ ಹಾಕಿರ್ತೇವೆ, ಆದರೆ ಮಸ್ತಾಗಿ ಸ್ನಾನ ಮಾಡಿಸ್ತೇವೆ, ಅದಕ್ಕೆಲ್ಲ ಶೃಂಗಾರ ಮಾಡ್ತೇವೆ, ಮೈ ಮೇಲೆ ಒಳ್ಳೆ ಶ್ರೀಮಂತ ಬಟ್ಟೆ ಹಾಕ್ತೇವೆ, ಆಭರಣ ಹಾಕ್ತೇವೆ, ಆದರೆ ಹಾಲು ಕುಡಿಸೋದ ಮರಿತೇವೆ ಅಷ್ಟೆ. ಅದಕ್ಕೆ ಇದೆಲ್ಲ ಬೇಕಾಗಿಲ್ಲ, ಅದು ಇದರ ಕಡೆ ಲಕ್ಷ್ಯನೂ ಇಲ್ಲ. ಅದಕ್ಕೆ ಬೇಕಾಗಿದ್ದು ಹಾಲಷ್ಟೆ. ಹಾಲು ಅದಂತದ, ಇದನ್ನು ಹಾಕಿದರೂ ಅದು ಅಳುತ್ತದೆ, ಆಭರಣ ಹಾಕಿದರೂ ಅಳುತ್ತದೆ. ತಾಯಿ ಏನು ವಿಚಾರ ಮಾಡ್ತಾಳೆ, ಹಿಂಗೆ ಅಳುತ್ತದೆ ಅಂದ್ರೆ ಒಂದಿಷ್ಟು ಮತ್ತೇನ್ರೆ ಹಾಕೋಣ ಅಂತ ಮತ್ತೆ ಕಿವ್ಯಾಗ ಹಾಕ್ತಾಳ, ತಲೆ ಮ್ಯಾಗ ಹಾಕ್ತಾಳ, ಕೈಗೆ ಕಡ ಹಾಕ್ತಾಳ, ಕಾಲಿಗೆ ಹಾಕ್ಯಾಳ. ಆದರೆ ಅದಕ್ಕೆ ಮಾತಾಡಕ್ಕೆ ಬರಂಗಿಲ್ಲ, ಅದು ಅಳುತ್ತದ. ಇದಕ್ಕೆ ಕೊರತೆ ಅದ ಅಂತ ಆಕೆ ಹಾಕಕ್ಕೆ ಹತ್ಯಾಳ, ಆದರೆ ಏನು ಬೇಕಾಗ್ಯದ ಗೊತ್ತಿಲ್ಲ ಅಷ್ಟೆ. ಅದಕ್ಕೆ ಇಷ್ಟೆಲ್ಲ ಬೇಕಾಗಿಲ್ಲ, ಇದನ್ನೆಲ್ಲ ಹರಿದು ಚೆಲ್ತದೆ, ಒಂದು ಕಪ್ ಹಾಲು ಅಷ್ಟೆ. ಅಂದರೆ ಇಷ್ಟೆಲ್ಲ ಒಂದು ಕಪ್ ಹಾಲಿನ ಬೆಲೆ ಇಲ್ಲ ಅದಕ್ಕೆ. ಹಂಗೆ ನಮ್ಮದು ಪರಿಸ್ಥಿತಿ ಹಂಗಾಗ್ಯದ, ಹಂಗಾಗ್ಯದ. ಏನೆಲ್ಲ ಹಾಕೊಳಕತ್ತೇವಿ, ಅದಕ್ಕಿನ್ನ ತಾಯಿ ಗೊತ್ತಿಲ್ಲದೆ ಹಾಕಕತ್ತಾಳ, ನಾವು ಹಾಕೊಳಕತ್ತೇವೆ. ಏನು ಹಾಕಬೇಕು ಹಾಕಲಾರ್ದೆ, ಏನದು ಜ್ಞಾನದ ಅಮೃತ ಕುಡಿಬೇಕೋ, ಜ್ಞಾನದ ಹಾಲ ಕುಡಿಬೇಕೋ, ಭಕ್ತಿಯ ಹಾಲ ಕುಡಿಬೇಕೋ, ಕುಡಿಲಾರ್ದೆ ಎಲ್ಲ ಬೆಳೆಸ್ತಾ ಇದ್ದೇವೆ. ಆದರೆ ಏನು ಮಾಡೋದು, ಇದರಿಂದ ಸಮಾಧಾನ ಆಗೋದು ಅಲ್ಲ. ಬದುಕೋದರೆ ಯಾಕೆ? Why we came to this world? ಹೇಳಿ, ನಾವು ಬಂದದ್ದು ಎದಕ್ಕೆ ಈ ಜಗತ್ನ್ಯಾಗ? ಏನು ಹೋಗಲಿಕ್ಕೆ? ಹೇಳಿ, ಕುಡಿಯೋದಕ್ಕೆ ಬಂದೇವಿ, ಬಡ್ದಾಡೋದಕ್ಕೆ ಬಂದೇವಿ, ಹೇಳಿ, ಜಗಳ ಮಾಡೋದಕ್ಕೆ ಬಂದೇವಿ, ಕೊಲ್ಲೋದಕ್ಕೆ ಕೊಲ್ಲಿಸಿಕೊಳ್ಳೋದಕ್ಕೆ ಬಂದೇವೇನು ಈ ಜಗತ್ತಿಗೆ? ಹೇಳಿ, ಎದಕ್ಕೆ ಬಂದೇವೆ? ನೀವು ಹೋಗಿ ಪಕ್ಷಿಗಳಿಗೆ ಕೇಳ್ರಿ, ಎದಕ್ಕೆ ಬಂದೀರಿ ಅಂತ ಅವಕ್ಕೆ ಕೇಳ್ರಿ, ಅವು ಸ್ಪಷ್ಟವಾಗಿ ಹೇಳ್ತಾವ, ನೀವು ಎದಕ್ಕೆ ಬಂದೇವಂತ ತಿಳ್ಕೊಂಡಿರಿ, ಅದಕ್ಕೆ ನಾವು ಬಂದಿಲ್ಲ. ಆದ್ದರಿಂದಲೇ ನಾವು ಇಷ್ಟು ಆನಂದದೇವೆ, ನೀವು ಮಾತ್ರ ಏನಿಲ್ಲ. ನಿಮ್ಮ ಟೇಬಲಕ್ಕೆ ನಾವು ಬರಬೇಕಾಗ್ತದೆ, ನಮ್ಮ ಆಹಾರ ನೀವಲ್ಲ. ನೀವು ಇಷ್ಟು ಬಡವರು, ಇಷ್ಟು ದೀನರು, ನಾವು ಸಮೃದ್ಧರು. ಪಕ್ಷಿ ಅದಕ್ಕೆ ಗೊತ್ತದ, ವಿ ಕೇಮ್ ಟು ದಿಸ್ ವರ್ಲ್ಡ್ ನಾಟ್ ಟು ಅಮಾಸ್ ವೆಲ್ತ್. ಎದಕ್ಕೆ? ಬಟ್ ಟು ಸಿಂಗ್ ಆ್ಯಂಡ್ ಎಂಜಾಯ್ ಲೈಫ್. ನಾವು ಹಕ್ಕಿಗಳು ಜಗತ್ತಿಗೆ ಬಂದಿದ್ದು ಏನರೇ ಮಾಡೋದಕ್ಕಲ್ಲ, ಅದ್ಭುತ ಮನೆ ಕಟ್ಟೋದಕ್ಕಲ್ಲ, ಅದ್ಭುತ ಸಂಪತ್ತ ಸಂಗ್ರಹಿಸೋದಕ್ಕಾಗಿ ಅಲ್ಲ. ನಾವು ಬಂದಿದ್ದು ಹಾಡೋದಕ್ಕೆ. ಹಕ್ಕಿಗಳು ಹಾಡೋದಕ್ಕೆ. ಅದರರ್ಥ ಮನೆ ಕಟ್ಟಬಾರ್ದಂತಲ್ಲ, ಅದರರ್ಥ ಸಂಪತ್ತ ಮಾಡಬಾರ್ದಂತಲ್ಲ, ಹಾಡು ನಿಲ್ಲಿಸಬಾರ್ದಷ್ಟೇ. ಹಾಡ್ಕೋತ ನೀವು ದೊಡ್ಡ ಮನ್ಯಾಗರೇ ಇರ್ರಿ, ಹಾಡ್ಕೋತ ಸಣ್ಣ ಮನ್ಯಾಗರೇ ಇರ್ರಿ, ನೆಲದ ಮ್ಯಾಲರೇ ಕೂಡ್ರಿ ಅಥವಾ ಬಂಗಾರದ ಕುರ್ಚಿ ಮ್ಯಾಲರೇ ಕೂಡ್ರಿ, ಹಾಡು ಹೋಗಬಾರದಷ್ಟೇ. ಹಾಡು ಬಹಳ ಮಹತ್ವ. ಹಾಗೆ ನಾವು ಜಗತ್ತಿಗೆ ಬಂದದ್ದನ್ನು ಮರಿಬಾರ್ದು. ನಾವು ಜಗತ್ತಿಗೆ ಬಂದದ್ದು ಕೂಡಿ ಚೆನ್ನಾಗಿ 4 ವರ್ಷ ಬಾಳಿ ಬದುಕಿ ಆನಂದ ಪಟ್ಟು ಹೋಗಾಕ. ಏನು ದೊಡ್ಡ ಶಾಸ್ತ್ರ ಓದಿ ಏನರೇ ಮಾಡೋದಕ್ಕೂ ಅಲ್ಲ.
ಯಾವುದರೇ ಸಿದ್ಧಾಂತ ಜಗತ್ತಿನಲ್ಲಿ ಪ್ರತಿಪಾದಿಸೋದಕ್ಕೂ ಅಲ್ಲ. ಏನು ಮಾಡ್ತೇವೆ ಅದು ನಮ್ಮ ಆನಂದಕ್ಕಾಗಿ ಮಾಡೋದದು. ಆನಂದಕ್ಕಾಗಿ. ಆನಂದವೇ ಜೀವನದ ಗುರಿ. ಆನಂದಂ ಏನಂತಾರಲ್ಲ, ಸತ್ಯಂ ಜ್ಞಾನಮಾನ ಆನಂದಂ ಬ್ರಹ್ಮ. ಆನಂದದ ಸತ್ತು ಚಿತ್ತು ಆನಂದ. ಆನಂದವೇ ಅದ್ಭುತವಾದಂಥ ಸಂಪದ. ಅದು ಬೇಕಾಗಿತ್ತು ಅಂದರೆ ಅದಕ್ಕೆ ಜ್ಞಾನ ಬೇಕಾಗ್ತದೆ, ಅದಕ್ಕೆ ಮನಸ್ಸಿನ ಸಂಯಮ ಬೇಕಾಗ್ತದೆ. ಎರಡರ ಮೇಲೆ ಆನಂದದ ಸೌಧ ನಿಲ್ತದೆ. ಅಂಥದನ್ನು ಕಟ್ಟಿಕೊಳ್ಳೋದು ಜೀವನದಾಗ. ಅದನ್ನು ಮಾಡಿದವರು ಸಂತರು, ಅದನ್ನು ಮಾಡಿದವರು ಶರಣರು, ಅದನ್ನು ಮಾಡಿದವರು ಎಲ್ಲ ಅನುಭಾವಿಗಳು. ಎಂಥೆಂಥವರು ಬಾಳಿ ಬದುಕಿ ಹೋದರು. ಅವರೇನು ಮಾಡಿದರು ಅಂದರೆ ಸತ್ ಸಂಗ. ಏನೂ ಮಾಡಲಿಲ್ಲ, ಸತ್ ಸಂಗ. ಸುಮ್ಮನೆ ಒಳ್ಳೆಯದರ ಸಮೀಪ ಇರಬೇಕು ಮನುಷ್ಯ. ಒಳ್ಳೆಯದರ ಸಂಪರ್ಕ ಸಂಘದಲ್ಲಿರಬೇಕು ಮನುಷ್ಯ. ಅದರಿಂದ ನಾವು ಒಳ್ಳೆಯವರಾಗ್ತೇವೆ, ನಮ್ಮ ಮನಸ್ಸು ಒಳ್ಳೆಯದಾಗ್ತದೆ. ಅದಕ್ಕೆ ಸತ್ ಸಂಘ, ಸಮ್ಯಕ್ ಸಂಘ, ಅತ್ಯಂತ ಒಳ್ಳೆಯ ಸಂಘ ಬೇಕಲ್ಲ. ಸ್ವಚ್ಛ ಇದೊಂದದ ಜಾಗ. ಇದು ಎಷ್ಟು ಸ್ವಚ್ಛ ಮಾಡ್ಯಾರೆ, ಒಂದಿಷ್ಟು ರಂಗಬಲ್ಲಿ ಹಾಕ್ಯಾರೆ. ಸುಮ್ಮನೆ ಅದನ್ನು ನೋಡಿದರೆ ಸಾಕು, ಮನಸ್ಸಿಗೆ ಸಂತೋಷ ಆಗೋದಿಲ್ಲ. ಏನು ಕೊಡಲಿಲ್ಲ, ತಗೊಳ್ಳಿಲ್ಲ. ನಾವೇನು ಹಣ ಕೊಟ್ಟಿಲ್ಲ, ಆದರೆ ಸಂತೋಷ ಆಗ್ತದೆ. ಖರ್ಚು ಮಾಡಬೇಕಾಗಿಲ್ಲ ಸಂತೋಷ ಪಡೋದಕ್ಕೆ. ಇದ್ದದ್ದನ್ನು ನೋಡಿ ಆನಂದ ಪಡೋದದ ಅಷ್ಟು. ಇಷ್ಟೆಲ್ಲ ಚೆನ್ನಾಗಿ ಮಾಡ್ಯಾರ. ಇದರಿಂದ ಏನಾಗತ್ತೆ? ಸೌಂದರ್ಯದ ಸಂಗ ಆಗ್ತದೆ ಮನಸ್ಸಿಗೆ, ಕಣ್ಣಿಗೆ. ಸತ್ಸಂಗ ಬಹಳ ಮಹತ್ವದ್ದು. ಏನೇನೂ ಇಲ್ಲಪ್ಪ, ಕೆಟ್ಟು ಹೊಲಸಿ ಕೂತಿರಲ್ಲ, ಇಲ್ಲೆಲ್ಲ ಕಸ ಚೆಲ್ಲಿದ್ರೆ ನೀವು ಕೂಡ್ತಿದ್ರೆ, ಎಲ್ಲ ಕಡೆ ಹೊಲಸು ದುರ್ವಾಸನೆ ಹರಿವಿತ್ತಂದ್ರೆ ಎಲ್ಲಾದರೂ ಕೂಡ್ಲಿಕ್ಕಾಗ್ತದೆ? ಮನಸ್ಸು ಎಷ್ಟು ಚಲೋ ಇದ್ರೇನಾಯಿತು, ಒಲ್ಲನಿಸ್ತದೆ. ಹಾಗೆ ಸಂಘ ಬೇಕು. ಈಗ ಸುಮ್ಮನೆ ಇಲ್ಲಿ ಕೂತೀರಿ ಯಾಕೆ? ಸ್ವಚ್ಛದ. ಎಲ್ಲಿ ಸ್ವಚ್ಛದ ಅಲ್ಲಿ ಕೂಡಬೇಕನ್ನಿಸ್ತದೆ. ಅದೇ ಸತ್ ಸಂಘ. ಹೊಲಸ ಇತ್ತಂದ್ರೆ ಹೊಲಸಿನ ಸಂಘ, ಸ್ವಚ್ಛತಾ ಇದ್ರೆ ಸ್ವಚ್ಛತೆಯ ಸಂಘ. ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಸ್ವಚ್ಛತೆಯ ಸಂಘ ಇರಬೇಕಷ್ಟೆ. ಸ್ವಚ್ಛತೆಯ. ಈಗ ಸುಮ್ಮನೆ ಒಂದು ಕೋಗಿಲ ಕೂಗುತ್ತಾ, ನೀವು ಸುಮ್ಮನೆ ಕೇಳ್ರಿ, ಅದ ಸಂಘ. ಎಷ್ಟು ಕೂಗ್ತಾ ಅದಾವ ಪಕ್ಷಿಗಳು. ಆದರೆ ಯಾವ ಪಕ್ಷಿಯ ಧ್ವನಿಯೊಳಗೂ ಸಹಿತ ನಮ್ಮಂಗ ಆಶಾ ಇಲ್ಲ. ಅಷ್ಟು ಸುಮ್ಮನೆ ಕೂಗ್ತವ ಆನಂದಕ್ಕಾಗಿ. ಇಲ್ಲೇ ಎಷ್ಟು ಮಸ್ತ್ ಇಲ್ಲ? ಎಷ್ಟು ಆನಂದ. ಅವು ವಾತಾವರಣ ನಿರ್ಮಾಣ ಮಾಡ್ತಾವ. ಒಂದು ಹಕ್ಕಿ ಇಷ್ಟು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತದೆ. ಅಂಥ ವಾತಾವರಣದಲ್ಲಿ ನಾವು ಅನುಭವಿಸಬೇಕಷ್ಟೆ. ಸತ್ ಸಂಘ. ಹಾಗೆ ಜಗತ್ತಿನಲ್ಲಿ ಇಂಥ ಕೋಗಿಲದಂಗೆ ಒಬ್ಬೊಬ್ಬರು ಋಷಿಗಳು ಬರ್ತಾರ, ಒಬ್ಬೊಬ್ಬರು ಸಂತರು ಬರ್ತಾರ, ಒಬ್ಬೊಬ್ಬರು ಜ್ಞಾನಿಗಳು ಬರ್ತಾರ. ಸುಮ್ಮನೆ ಏನರ ಹಾಡ್ತಾರ. ಅದೇ ಸಂಘ ಕೇಳ್ತಾ ಇರಬೇಕು. ಅದೇ ಸತ್ ಸಂಘ. ಎಷ್ಟು ಬದಲಾವಣೆಗಳು ಉಂಟಾಗ್ತಾವ ಮನಸ್ಸು. ಎಷ್ಟೇ ಸಂಸಾರದಾಗ ತಾಪ ಆಗಿದ್ರೂ ಸಹಿತ ಇಂಥ ಸಂಘ ಇತ್ತು ಅಂದರೆ ತಲೆ ತಣ್ಣಗಾಗ್ತದೆ, ತಾಪ ಕಡಿಮೆ ಆಗ್ತದೆ. ತಾಪ ಟೆಂಪರೇಚರ್ ಇಳಿಸೋದೇ ಭಾಳ ಮಹತ್ವದ್ದು. ಉಷ್ಣತಾ ಕೆಟ್ಟಲ್ಲ, ಅತಿ ಆದರೆ ಕೆಟ್ಟ. ಇಳಿಸಬೇಕು ಒಂದಿಷ್ಟು ಅಷ್ಟೆ. ಹಾಗೆ ಜೀವನದ ಆಶೋತ್ತರಗಳ ಕೆಟ್ಟಲ್ಲ, ಒಂದು ಸ್ವಲ್ಪ ಇಳಿಸಬೇಕು, ಬಹಳ ಆಗಬಾರದು.
ತಾಪ ಕಡಿಮೆ ಆಗಬೇಕು, ಹಂಗೆ ಬಾಳೋದು ಬದುಕೋದು. ಅದಕ್ಕಾಗಿ ಒಂದಿಷ್ಟು ಸತ್ಸಂಗ, ಒಳ್ಳೆಯವರ ಸಂಘ ಮಾಡಬೇಕು. ಒಳ್ಳೆಯವರ ಸಂಘ ಅಂದರೆ ಏನು? ಸತ್ಸಂಗ ಮಾಡೋದಂದ್ರೆ ಏನು? ದಿನಾಲು ಇಟ್ಟು ಜನ ಕೂಡಕ್ಕಾಗ್ತದೇನು ಮನ್ಯಾಗ? ಮತ್ತು ಸತ್ಸಂಗ ಮಾಡೋದು ಹೆಂಗೆ? ಅದಕ್ಕೆ ಬಹಳ ಸುಲಭ. ಏನು ಮಾಡೋದು ಸತ್ಸಂಗ? ಒಬ್ಬಿದ್ರೂ ಸತ್ಸಂಗ, ಒಂದು ಗಿಡ ಇದ್ರೂ ಸತ್ಸಂಗ, ಒಂದು ಹೂವಿದ್ರೂ ಸತ್ಸಂಗ. ಸಂಘಕ್ಕೆ 1000 ಜನ ಬೇಕಾಗಿಲ್ಲ, ಸಂಘಕ್ಕೆ ಸಂಘ ಮಾಡೋ ಮನಸ್ಸು ಬೇಕಷ್ಟೆ. ಇದನ್ನು ನೋಡಿ ಆನಂದ ಪಡೋ ಮನಸ್ಸಿತ್ತು ಅಂದರೆ ಇದರ ಸಂಘ ಸತ್ಸಂಗ. ನಾವು ಮಾಡ್ಕೋಬೇಕು ಇದನ್ನೆಲ್ಲ. ಸುಂದರ ಸಂಘ ಮಾಡ್ಕೋಬೇಕು ಮನುಷ್ಯ. ಸಂಘಕ್ಕಿಂತ ದೊಡ್ಡದು ಯಾವುದದ ಜೀವನದಾಗ? ಏನು ನಾವಿನ್ನೇನು ತಪಸ್ಸ ಮಾಡೋಕ್ಕಾಗ್ತದ? ಏನು ಹಿಮಾಲಯ ಬೆಟ್ಟಕ್ಕೆ ಹೋಗಿ ಹೇಳಿ? ಏನಾಗೋದಿಲ್ಲ. ಸುಮ್ಮನೆ ನಶಿಕಿನಲ್ಲಿ ಎದ್ದು 1 ತಾಸು ಇಲ್ಲಿ ಬಂದು ಹಿಂಗೆ ಕೂಡ್ತೇವಲ್ಲ, ಇದು ಸುಲಭ. ಆದರೆ ಅದಕ್ಕಿಂತ ಇದು ಸತ್ಸಂಗ, ಶ್ರೇಷ್ಠ ಸತ್ಸಂಗ. ಯಾಕೆ? ಇಲ್ಲಿ ಮೌನ ಇರ್ತೇವೆ, ಮನಸ್ಸು ಶಾಂತವಾಗಿರ್ತದೆ. ಎಲ್ಲವನ್ನ ಮರೀತೇವೆ. ಎಲ್ಲವನ್ನ ಮರೆತು ತಂಪಾದ ವಾತಾವರಣದೊಳಗೆ 1 ತಾಸು ಸುಮ್ಮನೆ ಏನನ್ನೂ ನೆನೆಸದೆ ಕೂಡ್ತೇವಲ್ಲ, ಸತ್ಸಂಗ. ಹಾಗೆ ಒಬ್ಬೊಬ್ಬರ ಸಂಘ ಬೇಕಾಗ್ತದೆ, ನಿಸರ್ಗದ ಸಂಘ ಬೇಕಾಗ್ತದೆ, ಸಂತರ ಸಂಘ ಇರಬೇಕಾಗ್ತದೆ, ಹಿತೈಷಿಗಳ ಸಂಘ ಇರಬೇಕಾಗ್ತದೆ. ಎಲ್ಲ ಹೋದ ಬಳಿಕ ಆತ್ಮ ಸಂಘ ಇರಬೇಕಾಗ್ತದೆ, ದೇವ ಸಂಘ ಇರಬೇಕಾಗ್ತದೆ. ಇವೆಲ್ಲ ಸಂಘಗಳೇ. ಇವಕ್ಕೆಲ್ಲ ಸತ್ಸಂಗ ಅಂತ ಕರೀತೇವೆ. ಸುಮ್ಮನೆ ಕೂತ್ಕೊಂಡು ಏನು ಆಕಾಶ ಅಂದೇವಿ? ಸತ್ಸಂಗ. ಯಾಕೆ? ಮನಸ್ಸು ಆಕಾಶದ ಕೂಡ ಕೂಡ್ತು. ಇದು ಸತ್ಸಂಗ, ಸುಂದರವಾದಂಥ ಸಂಘ. ಈ ಸಂಘ ಬಹಳ ಮಹತ್ವದ್ದು. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಮಾತು ಹೇಳ್ತಾಳೆ, ಸಂಘ ಇಲ್ಲದೆ ಇದ್ದರೆ ಏನು ಸಾಧ್ಯದ ಅಂದ್ಲೋ. ಅಕ್ಕ ಮಹಾದೇವಿ ಬಹಳ ದೊಡ್ಡವಳು. ಹೇಳಿ, ಎಂಥ ವಿರಕ್ತಿ! ಸೋಲಿಲ್ಲ. ಆಕೆಯನ್ನು ಸೋಲಿಸೋದು ಯಾರಿಗೂ ಆಗಲಿಲ್ಲ. ಒಬ್ಬ ಹೆಣ್ಮಗಳು, ಸಣ್ಣವಳು, 20 ವಯಸ್ಸು, ಸುಮಾರು ಅಷ್ಟು 18-20. ಆದರೆ ಎಂಥ ಅದ್ಭುತವಾದ ಮನಸ್ಸು! ಸೋಲಿಲ್ಲ. ರಾಜ್ಯಕ್ಕೆ ಸೋಲಿಲ್ಲ, ರಾಜನಿಗೆ ಸೋಲಿಲ್ಲ, ಸಂಪತ್ತಿಗೆ ಸೋಲಿಲ್ಲ, ಕಷ್ಟಗಳಿಗೆ ಸೋಲಿಲ್ಲ. ಎಂಥ ಮನಸ್ಸು! ಆಕೆ ಅಂತಾಳೆ, ನಾನು ಯಾಕೆ ಸೋಲೋದಿಲ್ಲ ಅಂದರೆ ನಾನೊಬ್ಬನ ಸಂಘ ಮಾಡೇನಿ, ಅವ ದೇವರು. ನನ್ನ ಮನಸ್ಸಿನಾಗ ಯಾವಾಗಲೂ ದೇವರ ಸಂಘ ಇರೋದರಿಂದ ಸೋಲೋ ಪ್ರಶ್ನೆ ಎಲ್ಲದ. ಮನಸ್ಸಿನಾಗ ದೇವನ ಸಂಘ. ಏನು ಅಕ್ಕ ಮಹಾದೇವಿ ಹೇಳ್ತಾಳ ಹೇಳಿ? ಎಲ್ಲ ಸಂಘ ಬ್ಯಾರೆನೆ, ಇದು ಆತ್ಮ ಸಂಘ, ಪರಮಾತ್ಮ ಸಂಘ. ಪರಮಾತ್ಮ ಸಂಘ ಅತ್ಯಂತ ಪವಿತ್ರವಾದ ವಸ್ತು ಪರಮಾತ್ಮ. ಅದರದೇ ಸಂಘ. ಅತ್ಯಂತ ಪವಿತ್ರ ಸಂಘದಲ್ಲಿ ಮನಸ್ಸು ಪವಿತ್ರವಾಗಿರ್ತದೆ. ಅಂಥ ಸಂಘ ನಾ ಮಾಡದೆ, ಆದ್ದರಿಂದ ನಾನು ಸೋಲೋ ಪ್ರಶ್ನೆ. ಸಾವಿಲ್ಲದ, ಕೇಡಿಲ್ಲದ, ಏನ ಅಂದಿಲ್ಲ, ಅದು ಏನೂ ಇಲ್ಲ. ಸಾವಿಲ್ಲ, ಕೇಡಿಲ್ಲ, ಕಡಿಮಿಲ್ಲ, ಹೆಚ್ಚು ಭವವಿಲ್ಲ, ಭಯವಿಲ್ಲದ, ನಿರ್ಭಯದ ಚಲುವಂಗೆ ನಾನು ಒಲೆ. ಏನಕ್ಕ ಮಹಾದೇವಿ ಒಬ್ಬಳೇ ಯಾರೆಲ್ಲ ರಕ್ಷಣೆಗೆ.
ಅರಣ್ಯದಲ್ಲಿದ್ದರೂ ಒಬ್ಬಳೆ, ನಾಡಿನೊಳಗೆ ಚರಿಸಿದರೂ ಒಬ್ಬಳೆ, ಏನಿಲ್ಲ. ಆದರೆ ಎಷ್ಟು ನನ್ನಂಥ ಸುಖಿ ಯಾರು ಅಂದ್ಲು. ಯಾಕೆ? ಸಂಗ, ಆತ್ಮಸಂಗ, ಚನ್ನಮಲ್ಲಿಕಾರ್ಜುನನ ಸಂಗ. ಅತ್ಯಂತ ಸುಂದರವಾದ ವಸ್ತುವೇ ಚನ್ನಮಲ್ಲಿಕಾರ್ಜುನ. ಅದು ತತ್ವ. ಆ ತತ್ವವೇ ಪರಮ ಆತ್ಮ. ಪರಮ ಆತ್ಮದ ಸಂಗ ಸತ್ಸಂಗ. ಇಂಥ ಸಂಘ, ಈ ಸಂಘಕ್ಕೆ ಬಹಳ ಬೆಲೆ ಕೊಟ್ಟಲು ಅಕ್ಕ ಮಹಾದೇವಿ. ಎಲ್ಲ ಜ್ಞಾನಿಗಳು ಸಂಘದಕ್ಕೆ ಅಷ್ಟು ಬೆಲೆ ಕೊಟ್ಟಾರೆ. ಅಂಥ ಸತ್ಸಂಗವನ್ನು ನಾವಿಲ್ಲಿ ಸುಮ್ಮನೆ ಅನುಭವಿಸ್ತಾ ಇರೋದು.